ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರ ವಿಷಯದಲ್ಲಿ ಡಿಫರೆನ್ಸ್ ಬಿಟ್ವೀನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. ಈ ಅವಧಿಯಲ್ಲಿ ನೀವೆಲ್ಲರೂ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ವ್ಯತ್ಯಾಸಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂದಿನ ತರಗತಿಯಲ್ಲಿ ನೀವೆಲ್ಲರೂ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಅಂದ್ರೇನು ಅನ್ನೋದ್ರ ಬಗ್ಗೆ, ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗಾಗಿ ಈ ಎರಡು ಪರಿಕಲ್ಪನೆಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಈಗ ತಿಳ್ಕೊಳ್ಳೋಣ. ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಎನ್ನೋ ಪದಗಳನ್ನು ಹಲವಾರು ಬಾರಿ ನಾವು ಸಮಾನಾರ್ಥಕವಾಗಿ ಒಂದರ ಬದಲಾಗಿ ಒಂದನ್ನು ಬಳಸ್ತಾ ಬಂದಿದ್ದೇವೆ. ಈ ಎರಡು ಪದಗಳು, ಈ ಎರಡು ಪರಿಕಲ್ಪನೆಗಳು ಹಾಗಾದರೆ ಒಂದೇನಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರನ ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಹಲವಾರು ಅರ್ಥಶಾಸ್ತ್ರಜ್ಞರು ಈ ಎರಡು ಪರಿಕಲ್ಪನೆಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತೇಳಿ ಪರಿಗಣಿಸ್ತಾರೆ. ಆದರೆ ತದನಂತರದ ಸಮಯದಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ಈ ಎರಡು ಪರಿಕಲ್ಪನೆಗಳ ನಡುವೆ ಬಹಳ ಸ್ಪಷ್ಟವಾದಂತಹ ವ್ಯತ್ಯಾಸಗಳನ್ನು ಗುರುತಿಸಿ ವಿವರಿಸಿದ್ದಾರೆ. ಅವರಲ್ಲಿ ಪ್ರಮುಖವಾದವರು ಅಂತಂದರೆ ಶ್ರೀಮತಿ ಉರ್ಸುಲಾ ಹಿಕ್ಸ್, ಶುಂಪೀಟರ್, ಕಿಂಡಲ್ಬರ್ಜರ್, ಮ್ಯಾಡಿಸನ್ ಅನ್ನುವಂತಹ ಪ್ರಮುಖ ಅರ್ಥಶಾಸ್ತ್ರಜ್ಞರು. ಹಾಗಾಗಿ ಈಗ ಈ ಎರಡು ಪರಿಕಲ್ಪನೆಗಳು ಸ್ವಾಮ್ಯತೆ ಹೊಂದಿದ್ರೂ ಕೂಡ ಏನು ವ್ಯತ್ಯಾಸಗಳನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಸ್ಕೋಪ್, ವ್ಯಾಪ್ತಿ ಅನ್ನೋ ವಿಷಯದಲ್ಲಿ ಈ ಎರಡು ಪರಿಕಲ್ಪನೆಗಳಲ್ಲಿ ವ್ಯತ್ಯಾಸ ಇದೆ. ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ಗ್ರೇಟರ್ ಸ್ಕೋಪ್ ದೆನ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಆರ್ಥಿಕ ಬೆಳವಣಿಗೆಗಿಂತ ಭಾಳ ವ್ಯಾಪಕವಾದಂತಹ ವ್ಯಾಪ್ತಿಯನ್ನು, ಅರ್ಥ ವಿಶ್ಲೇಷಣೆಯನ್ನು ಹೊಂದಿದೆ. ಆರ್ಥಿಕ ಬೆಳವಣಿಗೆ ಕೇವಲ ರಾಷ್ಟ್ರದಲ್ಲಿ ಸರಕು ಸೇವೆಗಳ ಆದಾಯದಲ್ಲಿ ಆಗುವಂತಹ ಹೆಚ್ಚಳವನ್ನು ಪ್ರತಿನಿಧಿಸಿದ್ರೆ, ಆರ್ಥಿಕ ಅಭಿವೃದ್ಧಿ ಆ ರಾಷ್ಟ್ರದ ಸರಕು ಸೇವೆ ಉತ್ಪನ್ನದ ಹೆಚ್ಚಳದ ಜೊತೆ ಹಲವಾರು ಪೂರಕ ಅಂಶಗಳಲ್ಲಿ, ಅಂದರೆ ಸಾಂಸ್ಕೃತಿಕ, ತಾಂತ್ರಿಕ, ರಚನಾತ್ಮಕದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಪರಿಗಣಿಸುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಧ್ಯಯನದ ವಿಷಯಗಳು ಹಲವಾರು ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ಗ್ರೇಟರ್ ಸ್ಕೋಪ್ ದೆನ್ ಎಕನಾಮಿಕ್ ಗ್ರೋತ್. ಇವೆರಡರ ನಡುವಿನ ಎರಡನೇ ವ್ಯತ್ಯಾಸವನ್ನು ಈಗ ತಿಳ್ಕೊಳ್ಳೋಣ. ಅದು ನೇಚರ್ಗೆ ಸಂಬಂಧಪಟ್ಟಂತೆ, ಅಂದರೆ ಈ ಎರಡೂ ಪರಿಕಲ್ಪನೆಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ಹೇಳ್ಬೋದು. ಎಕನಾಮಿಕ್ ಗ್ರೋತ್ ಈಸ್ ಆನ್ ಈವೆಂಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಈಸ್ ಎ ಆಬ್ಜೆಕ್ಟಿವ್ ಇನ್ ನೇಚರ್. ಅಂದರೆ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿಯ ನಂತರ ಸಂಭವಿಸುವ ಒಂದು ಆರ್ಥಿಕ ವಿದ್ಯಮಾನ. ಹಾಗೆ ಇದು ವಸ್ತುನಿಷ್ಠ ಅಂಶವಾಗಿರುತ್ತೆ. ಅಂದರೆ ಆರ್ಥಿಕ ಬೆಳವಣಿಗೆ ಪರಿಮಾಣಾತ್ಮಕ ಪರಿಕಲ್ಪನೆ ಆಗಿರೋದ್ರಿಂದ, ಅದನ್ನು ಅಳತೆ ಮಾಡೋದಕ್ಕೆ ಸೂಕ್ತವಾದಂತಹ ಮಾಪನಗಳಿರೋದ್ರಿಂದ ಅಲ್ಲಿ ವಸ್ತುನಿಷ್ಠ ಅಂಶಗಳು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ವಸ್ತುನಿಷ್ಠ ಸ್ವರೂಪವನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ it is a dynamic process and represents the continuous efforts and it is a subjective in nature. ಆರ್ಥಿಕ ಅಭಿವೃದ್ಧಿ
ನಿರಂತರವಾದಂತಹ ಒಂದು ಚಲನಶೀಲ ಪ್ರಕ್ರಿಯೆ ಆಗಿರುತ್ತೆ. ಈ ಪ್ರಕ್ರಿಯೆಯಲ್ಲಿ ಹಲವಾರು ಆರ್ಥಿಕ ಮತ್ತು ಆರ್ಥಿಕೇತರ ಅಂಶಗಳು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇಲ್ಲಿ ವ್ಯಕ್ತಿನಿಷ್ಠ ಅಂಶಕ್ಕಿಂತ ವಸ್ತುನಿಷ್ಠ ಅಂಶಕ್ಕಿಂತ ವ್ಯಕ್ತಿನಿಷ್ಠ ಅಂಶಗಳು ಪ್ರಭಾವವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವೆರಡರ ಒಂದು ಸ್ವರೂಪ ನೇಚರ್ ಏನಿದೆ ಅದರಲ್ಲಿ ವ್ಯತ್ಯಾಸಗಳಿದೆ ಅಂತೇಳಿ ನಾವು ಪರಿಗಣಿಸ್ಬೋದು. ಇನ್ನು ಮೂರನೇ ವ್ಯತ್ಯಾಸ ಅಳತೆಗೋಲು, ಮೆಷರ್ಮೆಂಟ್. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವೆ ಇರುವಂತಹ ಒಂದು ಪ್ರಮುಖವಾದಂತಹ ವ್ಯತ್ಯಾಸ. ಎಕನಾಮಿಕ್ ಗ್ರೋತ್ ಈಸ್ ಮೆಷರಬಲ್. It is measurable with the tool of real national and per capita income. It is a quantitative concept. ಆರ್ಥಿಕ ಬೆಳವಣಿಗೆ ಪರಿಮಾಣಾತ್ಮಕ ಪರಿಕಲ್ಪನೆ ಆಗಿದೆ. ಅದನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇದೆ. ನೈಜ ರಾಷ್ಟ್ರೀಯ ಆದಾಯ, ನೈಜ ತಲಾ ಆದಾಯ ಎಂಬಂಥ ಮಾಪನದೊಂದಿಗೆ ಅಳತೆಯನ್ನು ಮಾಡಬಹುದು. Economic development, it is difficult to measure because it considers economic and non-economic variables, quantitative and qualitative nature of economic development. ಆರ್ಥಿಕ ಅಭಿವೃದ್ಧಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾದಂತಹ ಎರಡೂ ಅಂಶಗಳನ್ನು ಪರಿಗಣಿಸೋದ್ರಿಂದ ಅದರ ಮಾಪನವನ್ನು ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನೋದನ್ನು ಅಳತೆ ಮಾಡೋದು ಭಾಳ ಕಠಿಣವಾಗಿರುತ್ತೆ ಅಂತ ಹೇಳ್ಬೋದು. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಇನ್ನೊಂದು ವ್ಯತ್ಯಾಸ ಅಂತಂದರೆ ವಿಧಾನಗಳು, ಕಾರ್ಯವಿಧಾನಗಳು ಅಂತ ಹೇಳ್ಬೋದು. ಅಪ್ರೋಚಸ್. ಎಕನಾಮಿಕ್ ಗ್ರೋತ್ ಈಸ್ ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ. ಆರ್ಥಿಕ ಬೆಳವಣಿಗೆಯು ಸಮಗ್ರ ಅರ್ಥಶಾಸ್ತ್ರದ ಒಂದು ಅಧ್ಯಯನದ ವಿಷಯವಾಗಿದೆ. ಆರ್ಥಿಕ ಬೆಳವಣಿಗೆ ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಇಡೀ ಆರ್ಥಿಕತೆಯ ಒಂದು ಸಾಮರ್ಥ್ಯ ಹೆಚ್ಚಾದರೆ ಆರ್ಥಿಕ ಬೆಳವಣಿಗೆ ಸಂಭವಿಸುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಎಂಬ ವಿಷಯವನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. Economic development is a macroeconomic study. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯವಾಗಿದೆ. ಯಾಕಂದರೆ ಆರ್ಥಿಕ ಅಭಿವೃದ್ಧಿ ಅನೇಕ ವೈಯಕ್ತಿಕ ಚಲಕಗಳನ್ನು ಅವಲಂಬಿಸಿದೆ. ಆ ಚಲಕಗಳ ಪರಿಪೂರ್ಣತೆಯಿಂದ ಮಾತ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ವೈಯಕ್ತಿಕ ಅಧ್ಯಯನ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಳ ಮುಖ್ಯ ಅಂತೇಳಿ ಹೇಳ್ಬೋದು. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ಸಂಬಂಧವನ್ನು ಆಧರಿಸಿ ಒಂದು ವ್ಯತ್ಯಾಸವನ್ನು ಮಾಡ್ಬೋದು. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಕಾರಣ ಮತ್ತು ಪರಿಣಾಮದ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ನ ನಾವು ನೋಡ್ಬೋದಾಗಿರುತ್ತೆ. ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ಪರಿಣಾಮವಾಗಿರುತ್ತೆ. ಎಕನಾಮಿಕ್ ಗ್ರೋತ್ ಈಸ್ ಎಫೆಕ್ಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಕಾಸ್ ಫಾರ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಿರುತ್ತೆ. ಅಂದರೆ ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಯ ಒಂದು ಭಾಗ ಅಂತಲೇ ನಾವು ಪರಿಗಣಿಸ್ಬೋದು. ಆರ್ಥಿಕ ಅಭಿವೃದ್ಧಿ ಕಾರಣ ಆದರೆ ಆರ್ಥಿಕ ಬೆಳವಣಿಗೆ ಅದರ ಪರಿಣಾಮವಾಗಿರುತ್ತೆ. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ಇನ್ನೊಂದು ವ್ಯತ್ಯಾಸ ಅಂದರೆ ಈ ಒಂದು ಕಲ್ಪನೆಗಳು ಯಾವ ಆರ್ಥಿಕತೆಗಳಿಗೆ ಅನ್ವಯ ಆಗುತ್ತೆ ಅನ್ನುವುದರ ಆಧಾರದ ಮೇಲೆ. ಅಪ್ಲಿಕೇಶನ್ಸ್ ಆಫ್ ದೀಸ್ ಕಾನ್ಸೆಪ್ಟ್ಸ್. ಎಕನಾಮಿಕ್ ಗ್ರೋತ್ ರಿಲೇಟೆಡ್ ಟು ಪ್ರಾಬ್ಲಮ್ಸ್ ಆಫ್ ಡೆವಲಪ್ಡ್ ಕಂಟ್ರೀಸ್. ಆರ್ಥಿಕ ಬೆಳವಣಿಗೆ ಮುಂದುವರೆದಂತಹ ರಾಷ್ಟ್ರಗಳ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ. ಏಕೆ ಅಂತಂದರೆ
ಆ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆ ಸಂಪೂರ್ಣವಾಗಿರುತ್ತೆ. ಅಲ್ಲಿ ಇನ್ನು ಆರ್ಥಿಕತೆಯ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಸಮಸ್ಯೆ ಕಂಡುಬರುತ್ತೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಆರ್ಥಿಕತೆಯ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದನ್ನು ಅಧ್ಯಯನ ಮಾಡೋದ್ರಿಂದ ಅದು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಸಮಸ್ಯೆಗಳಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಹಿಂದುಳಿದಿರುವಂತಹ ರಾಷ್ಟ್ರಗಳಿಗೆ ಅನ್ವಯ ಆಗುತ್ತೆ. ಯಾಕಂದರೆ ಈ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಈಗ ಪ್ರಾರಂಭ ಆಗಿದೆ. ಈಗ ಪ್ರಾರಂಭ ಆಗಿರೋದ್ರಿಂದ ಈ ರಾಷ್ಟ್ರಗಳಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಬಡತನ, ನಿರುದ್ಯೋಗ, ಅಸಮಾನತೆ ಅನ್ನುವಂತಹ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ ಆರ್ಥಿಕ ಅಭಿವೃದ್ಧಿ. ಯಾಕಂದರೆ ಈ ಪರಿಕಲ್ಪನೆ ಆರ್ಥಿಕತೆಯ ಸಮಗ್ರ ಬದಲಾವಣೆಗೆ ಒತ್ತು ಕೊಡುತ್ತೆ, ಮಾರ್ಗವನ್ನು ನೀಡುತ್ತೆ. ಹಾಗಾಗಿ ಈ ಪರಿಕಲ್ಪನೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ಅವಧಿ, ಟೈಮ್ ಆಧಾರದ ಮೇಲೆ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಮತ್ತೊಂದು ವ್ಯತ್ಯಾಸವನ್ನು ಮಾಡ್ಬೋದು. ಎಕನಾಮಿಕ್ ಗ್ರೋತ್ ಈಸ್ ಅ ಲಾಂಗ್ ಟರ್ಮ್ ಇವೆಂಟ್. ಆರ್ಥಿಕ ಬೆಳವಣಿಗೆ ದೀರ್ಘಾವಧಿಯ ನಂತರ ಸಂಭವಿಸುವಂತಹ ಒಂದು ವಿದ್ಯಮಾನ ಅಂತ ಹೇಳ್ಬೋದು. ಯಾಕಂದರೆ ಆರ್ಥಿಕತೆಯ ಸಾಮರ್ಥ್ಯ, ಆರ್ಥಿಕತೆಯ ಉತ್ಪನ್ನ ಆದಾಯಗಳು ಹೆಚ್ಚಾಗಬೇಕು ಅಂತಂದರೆ ಅದು ಭಾಳ ಕಡಿಮೆ ಅವಧಿಯಲ್ಲಿ ಸಾಧ್ಯ ಇಲ್ಲ. ಆರ್ಥಿಕತೆಯಲ್ಲಿ ಬದಲಾವಣೆಗಳಾಗಬೇಕಾಗುತ್ತೆ. ಆ ಬದಲಾವಣೆಗಳ ನಂತರ ಆರ್ಥಿಕ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಬೆಳವಣಿಗೆ ಒಂದು ದೀರ್ಘಾವಧಿಯ ನಂತರ ಸಂಭವಿಸುವಂಥದ್ದು. ಆರ್ಥಿಕ ಅಭಿವೃದ್ಧಿ ಶಾರ್ಟ್ ಟರ್ಮ್ ಪ್ರೋಸೆಸ್ ಅಂದರೆ ಅಲ್ಪಾವಧಿಗಳಲ್ಲಿ ಗಳಿಸುವಂತಹ ಯಶಸ್ಸುಗಳು. ಆರ್ಥಿಕ ಅಭಿವೃದ್ಧಿ ಅಲ್ಪಾವಧಿಗಳಲ್ಲಿ ಪಡಿತಾ ಅದು ಅಭಿವೃದ್ಧಿಯನ್ನು ಕಾಣಬೇಕಾಗುತ್ತೆ. ಹಾಗಾಗಿ ಸಮಯದ ಆಧಾರದ ಮೇಲೂ ಕೂಡ ನಾವು ವ್ಯತ್ಯಾಸವನ್ನು ಮಾಡ್ಬೋದು. ಆರ್ಥಿಕ ಬೆಳವಣಿಗೆ ದೀರ್ಘಾವಧಿಯದ್ದಾಗಿದ್ದರೆ ಆರ್ಥಿಕ ಅಭಿವೃದ್ಧಿ ಅಲ್ಪಾವಧಿಯ ಯಶಸ್ಸುಗಳನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ನಾವು ಇನ್ನೊಂದು ವ್ಯತ್ಯಾಸವನ್ನು ಮಾಡ್ಬೋದು. ಅದು ಏನು ಅಂತಂದರೆ ಸರ್ಕಾರದ ಹಸ್ತಕ್ಷೇಪ, ಇಂಟರ್ವೆನ್ಷನ್ ಆಫ್ ಗವರ್ನಮೆಂಟ್. ಎಕನಾಮಿಕ್ ಗ್ರೋತ್ ಪರಿಕಲ್ಪನೆಯು ಸರ್ಕಾರದ ಹಸ್ತಕ್ಷೇಪವನ್ನು ಬಯಸೋದಿಲ್ಲ. ಈ ಪರಿಕಲ್ಪನೆ ಮುಕ್ತ ಮಾರುಕಟ್ಟೆ, ಫ್ರೀ ಮಾರ್ಕೆಟ್ ಎಕಾನಮಿಯನ್ನು ಪ್ರತಿಪಾದಿಸುತ್ತೆ. ಆರ್ಥಿಕ ಚಟುವಟಿಕೆಗಳು ಮುಕ್ತವಾಗಿ ನಡಿಬೇಕು ಅನ್ನುವಂತಹ ಒಂದು ಪ್ರತಿಪಾದನೆಯನ್ನು ಮಾಡುತ್ತೆ. ಹಾಗಾಗಿ ಈ ಪರಿಕಲ್ಪನೆಯಲ್ಲಿ ಸರ್ಕಾರದ ಪಾತ್ರಕ್ಕೆ, ಸರ್ಕಾರದ ಪ್ರಾಯೋಜಕತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ, ಮಿತ ಒಂದು ಪಾತ್ರವನ್ನು ನೀಡಲಾಗಿದೆ. ಆದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಸರ್ಕಾರದ ಹಸ್ತಕ್ಷೇಪಕ್ಕೆ, ಸರ್ಕಾರದ ನಾಯಕತ್ವಕ್ಕೆ, ಸರ್ಕಾರದ ಪ್ರಾಯೋಜಕತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ. ಯಾಕೆ ಅಂತಂದರೆ ಆ ರಾಷ್ಟ್ರದಲ್ಲಿ ಮೂಲಭೂತವಾದಂತಹ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಬೇಕು ಅಂತಂದರೆ ವೈಯಕ್ತಿಕ ಪ್ರಯತ್ನಗಳಿಂದ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರದ ಪ್ರಯತ್ನ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅಡ್ವೊಕೇಟ್ಸ್ ಎ ಗ್ರೇಟರ್ ಇಂಟರ್ವೆನ್ಷನ್ ಫ್ರಮ್ ಗವರ್ನಮೆಂಟ್.